the quiet girl at once, but on stage I am a fierce person who's all set to conquer the universe. But off stage I am a quiet, timid girl with multiple personalities, with multiple emotions, yet grounded and staying connected to others. Thank you. ಮಿಸ್ ಯೂನಿವರ್ಸ್ ಇಂಡಿಯಾ 2026ನ ಫೈನಲಿಸ್ಟ್. ನಾನು ಪ್ಯಾಜನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 7-8 ವರ್ಷಗಳಾಯಿತು. 2018, 19, 2020, 21, 24 ಆ್ಯಂಡ್ 25 ಆ್ಯಂಡ್ 26 ಇದೆಲ್ಲ ನಾನು ಟೀಮ್ ಪ್ಯಾಜೆಂಟಿಂದ ಸ್ಟಾರ್ಟ್ ಮಾಡಿ ಈಗ ನಾನು ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಟೇಜ್ನ ತನಕ ಬಂದಿದ್ದೇನೆ. ಇದೆಲ್ಲ ಪಾಸಿಬಲ್ ಆದದ್ದು ನನ್ನ ಅಣ್ಣನ ಸಪೋರ್ಟ್, ನನ್ನ ಫ್ಯಾಮಿಲಿಯ ಒಂದು ಪ್ರೀತಿ ಹೇಳ್ತಾರಲ್ಲ ಅದು, ಹಾಗೂ ನನ್ನೆಲ್ಲರ ವೆಲ್ ವಿಷರ ಆಶೀರ್ವಾದ ನನ್ನ ಮೇಲೆ. ನಾನು ಉಡುಪಿಯ ಮೊದಲ ಹುಡುಗಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕಲಿತು ಇಲ್ಲೇ ಕೆಲಸ ಮಾಡಿಕೊಂಡು ಈಗ ಮಿಸ್ ಯೂನಿವರ್ಸ್ನ ಸ್ಟೇಜಲ್ಲಿ ಒಂದು ಉಡುಪಿಯ ಮೊದಲ ಪ್ರತಿಭೆ ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಟೇಜ್ನ ಮೇಲೆ ಹತ್ತಲಿಕ್ಕೆ ರೆಡಿಯಾಗಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಐ ಮೇಕ್ ಶೋರ್ ದಟ್ ಐ ಕಮ್ ಬ್ಯಾಕ್ ವಿತ್ ಅ ಬಿಗರ್ ಕ್ರೌನ್ ಆನ್ ಮೈ ಹೆಡ್. ಇದು ಯಾವ ರೀತಿ ತಯಾರಿ ಮತ್ತು ಯಾವಾಗ ಅಂತೇಳಿ, ಯಾವ ರೀತಿ ತಯಾರಿ ಮತ್ತು ಯಾವಾಗ ಫೈನಲ್ ಅದೊಂಚೂರು ಹೇಳಿ ಬೇಗ. ಈಗ ನಮಗೆ ಮಿಸ್ ಯೂನಿವರ್ಸ್ ಇಂಡಿಯಾ ಫೈನಲಿಸ್ಟ್ನ ಒಂದು ರಿಸಲ್ಟ್ ಬಂದು ಈಗ ಆಲ್ಮೋಸ್ಟ್ 1 ಮಂತ್ ಆಯಿತು. 1 ಮಂತಿಂದ ಐ ಆಲ್ಮೋಸ್ಟ್ ಮೇಕ್ ಶೋರ್ ದಟ್ ದಿನದ ಒಂದು 24 ಗಂಟೆಯಲ್ಲಿ ನಾನು 8 ಗಂಟೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಉಳಿದ ಒಂದು 5-6 ಗಂಟೆಯಲ್ಲಿ ಮೇಕ್ ಶೋರ್ ದಟ್ ಐ ಪ್ರಾಕ್ಟೀಸ್ ಹೇಳಿದರೆ ನಾವು ವಾಕ್ ಪ್ರಾಕ್ಟೀಸ್ ಮಾಡಬೇಕು, ಸ್ಪೀಚ್ ಪ್ರಾಕ್ಟೀಸ್ ಮಾಡಬೇಕು, ನಾವು ಆಗುವ ಬಟ್ಟೆಗಳಾಗಿರಲಿ ಅದೆಲ್ಲ ಸೋರ್ಸ್ ಮಾಡೋದು ಕೂಡ ಇಟ್ ಈಸ್ ಅ ಟಾಸ್ಕ್ ಆಫ್ 10 ಪೀಪಲ್. ನಾವು ಖಾಲಿ ನಾನು ನನ್ನ ಅಣ್ಣ ಕೂಡ ಇಬ್ಬರು ಸೇರಿ ನಾವು 10 ಜನರ ಕೆಲಸ ನಾವು ಇಬ್ಬರು ಮಾಡ್ತಿದ್ದೇವೆ. ಸೊ ಐ ಹೋಪ್ ನಾವು ಐ ಮೇಕ್ ಎವ್ರಿಬಡಿ ಪ್ರೌಡ್ ಇನ್ ದಿಸ್ ಸಿಟಿ ಆ್ಯಂಡ್ ನಾಟ್ ಓನ್ಲಿ ಇನ್ ದಿಸ್ ಸಿಟಿ, ಇನ್ ದಿಸ್ ಎಂಟೈರ್. ಈಗ ನಾವು ಜೈಪುರಿಂದ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಐ ಬಿ ಫ್ಲೈಯಿಂಗ್ ಆನ್ 18th of July. 18th ಜೈಪುರಿಗೆ ಹೋಗಿ 29th ನಂತರ ಬ್ಯಾಂಗ್ಳೂರಿಂದ ಇಂದೋರ್ ಆ್ಯಂಡ್ ಫೈನಲ್ಸ್ ನಡೀತದೆ ನ್ಯೂ ಡೆಲ್ಲಿ. And of course the whole finals will be telecasted on YouTube and some other news channel also, which we will keep you posted on. ಹಾಗೆ ನೀವೆಲ್ಲರೂ ಕೂಡ ನನ್ನ ಲೈವ್ ಪರ್ಫಾರ್ಮೆನ್ಸ್ ನೋಡಿ ಕೂಡ ಸಪೋರ್ಟ್ ಮಾಡ್ತೀವಿ. ಸೊ ನಾನು ಸ್ಟೇಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಮಿಸ್ ಯೂನಿವರ್ಸ್ ಕರ್ನಾಟಕ 2026ಅಲ್ಲಿ. ಅದರಲ್ಲಿ ನಾನು ಫಸ್ಟ್ ರನ್ನರ್ ಅಪ್ ಆಗಿ ಹೊರಗೆ ಬಂದಿದ್ದೆ. ಸೊ ದ ನ್ಯೂ ಆರ್ಗನೈಸೇಷನ್ ಹ್ಯಾಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವೈಲ್ಡ್ ಕಾರ್ಡ್ಸ್. ಯಾರಿಗೆಲ್ಲ ಸ್ಟೇಟ್ಸಲ್ಲಿ ವಿನ್ ಆಗೋ ಆಪರ್ಚುನಿಟಿ ಸಿಗಲಿಲ್ಲ ಅಂಥವ್ರು ಕೂಡ ಒಂದು ವೈಲ್ಡ್ ಕಾರ್ಡಿಗೆ ಬಂದು ನಿಮ್ಮ ನ್ಯಾಷನಲ್ ಸ್ಪಾಟನ್ನು ತಗೊಳ್ಬೋದು. ಆ್ಯಂಡ್ ದಟ್ ಈಸ್ ವೆನ್ ಐ ಡಿಸೈಡೆಡ್ ಟು ಗೋ ಫಾರ್ ವೈಲ್ಡ್ ಕಾರ್ಡ್ಸ್ ದಿಸ್ ಇಯರ್. ಸೊ ಆಲ್ಮೋಸ್ಟ್ 250 ಜನರ ಹುಡುಗಿಯರ ಮಿಡ್ಲಲ್ಲಿ ನಾನು ಟಾಪ್ 20ಗೆ ಸೆಲೆಕ್ಟ್ ಆಗಿ ಈಗ ನಾನು ವೈಲ್ಡ್ ಕಾರ್ಡ್ಸ್ಗೆ ಸೆಲೆಕ್ಷನ್ ಆಗಿ ಈಗ ನಾನು ಫೈನಲಿಸ್ಟ್ ಆಫ್ ಮಿಸ್ ಯೂನಿವರ್ಸ್ ಇಂಡಿಯಾ 2020.